ಎಲ್ಲ ಸಿಗುತ್ತೆ ಮೇಡಮ್. ನಮ್ಮ ಹತ್ರ ಐಫೋನ್ಸ್, ಆಂಡ್ರಾಯ್ಡು ಎಲ್ಲ ಸಿಗುತ್ತೆ. ಐಫೋನ್ ಲಾಸ್ಟ್ ನಮ್ಮ ಹತ್ರ ಐಫೋನ್ ಎಕ್ಸ್ ಇದೆ. ಆಂಡ್ರಾಯ್ಡ್ಸ್ನಲ್ಲಿ ನಮಗೆ ಸ್ಯಾಮ್ಸಂಗ್, ವಿವೋ, ಓಪೋ, ರಿಯಲ್ಮಿ, ರೆಡ್ಮಿ ಎಲ್ಲ ಸಿಗುತ್ತೆ. 7+, 8+, ಐಫೋನ್ ಎಕ್ಸ್ ಎಲ್ಲ ಸಿಗುತ್ತೆ. ಸ್ಟಾರ್ಟಿಂಗ್ ನಮ್ಮ ಹತ್ರ 2000-2500 ಆ ಥರ ಇದೆ. ಮಿನಿಮಮ್ ನಮ್ಮ ಹತ್ರ 10 ಪೀಸಸ್ ಹೋಲ್ಸೇಲ್ ಡೈಲಿ ಓಪನ್ ಮಾಡ್ತೀವಿ ಸ್ಟಾಕ್ ಡೀಲರ್ಸ್ಗೆ. 80-85% ನಿಮಗೆ ಸ್ಟಾಕ್ ಚೆನ್ನಾಗಿ ಬರುತ್ತೆ. 100%. ರೆಡ್ಮಿ ನೋಟ್ 7 Pro ಇದು 464 GB. ಎಷ್ಟಾಗುತ್ತೆ ಸರ್ ಇದು 4300 ಇದು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ. ಇವತ್ತು ಒಂದು ಮೊಬೈಲ್ ಶಾಪಿಗೆ ಬಂದಿದ್ದೀನಿ. ಯಾವ ಶಾಪ್ ಅಂತಂದ್ರೆ ಇದು ಬಂದು ಹೋಲ್ಸೇಲ್ ಶಾಪು. ಲೋಕಲ್ ಅಲ್ಲೆಲ್ಲ ತಗೊಂಡಿರ್ತೀರಾ ಅಲ್ವಾ, ಸೊ ಅಲ್ಲಿಗಿಂತ ಇಲ್ಲಿ ನಿಮಗೆ ಹೋಲ್ಸೇಲ್ ಆಗಿ ಸಿಗ್ತಾ ಇರುತ್ತೆ. ಅನಂತರ ಲೋಕಲ್ ಶಾಪ್ಸ್ ಏನು ಇಟ್ಟಿದ್ದೀರಾ ಅವರು ಸಹ ಬಂದು ಇಲ್ಲಿ ಬೈ ಮಾಡ್ಬೋದು. ಮಿನಿಮಮ್ 10 ಪೀಸಸ್ ಇರುತ್ತೆ ಅಲ್ವಾ ಸರ್? ಮಿನಿಮಮ್ 10 ಪೀಸಸ್ ಪರ್ಚೇಸ್ ಮಾಡಲೇಬೇಕು. ಇಲ್ಲಿ ಆಂಡ್ರಾಯ್ಡ್ ಇಂದ ಐಫೋನ್ ಇಂದ ಪ್ರತಿಯೊಂದು ಫೋನ್ಸು ನಿಮಗೆ ಸಿಗುತ್ತೆ. ಎಷ್ಟು ಮಾರ್ಜಿನ್ ಅಂತಂದರೆ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡ್ಬೋದು. ಆ ಥರ ಪ್ರಾಫಿಟಲ್ಲಿ ಸೇಲ್ ಮಾಡ್ಬೋದು. ಆ ಥರ ಶಾಪಿಗೆ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವ್ರನ್ನ ಮಾತಾಡ್ಸೋಣ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಸರ್, ಈಗ ಹೋಲ್ಸೇಲ್ ಅಂತ ಹೇಳಿದ್ರಿ, ಇಲ್ಲಿ ಯಾವ್ಯಾವ ಮಾಡೆಲ್ ಸಿಗುತ್ತೆ, ಮತ್ತೆ 4G ಸೆಟ್ಟಾ, 5G ಸೆಟ್ಟಾ, ಯಾವ್ಯಾವ ಥರ ಸಿಗುತ್ತೆ? ಎಲ್ಲ ಸಿಗುತ್ತೆ ಮೇಡಮ್. ನಮ್ಮ ಹತ್ರ ಐಫೋನ್ಸ್, ಆಂಡ್ರಾಯ್ಡು ಎಲ್ಲ ಸಿಗುತ್ತೆ. ಐಫೋನ್ ಲಾಸ್ಟ್ ನಮ್ಮ ಹತ್ರ ಐಫೋನ್ ಎಕ್ಸ್ ಇದೆ. ಆಂಡ್ರಾಯ್ಡ್ಸ್ನಲ್ಲಿ ನಮಗೆ ಸ್ಯಾಮ್ಸಂಗ್, ವಿವೋ, ಓಪೋ, ರಿಯಲ್ಮಿ, ರೆಡ್ಮಿ ಎಲ್ಲ ಸಿಗುತ್ತೆ. ಓಕೆ, ಐಫೋನಲ್ಲಿ ಸರ್? ಐಫೋನ್ನಲ್ಲಿನೂ ಸಿಗುತ್ತೆ ಮೇಡಮ್. ಸಿಗುತ್ತೆ. 7+, 8+, ಐಫೋನ್ ಎಕ್ಸ್ ಎಲ್ಲ ಸಿಗುತ್ತೆ. ಸ್ಟಾರ್ಟಿಂಗ್ ಪ್ರೈಸಸ್ ಸರ್ ನಿಮ್ಮ? ಸ್ಟಾರ್ಟಿಂಗ್ ನಮ್ಮ ಹತ್ರ 2000-2500 ಆ ಥರ ಇದೆ. 2000-2500. ಓಕೆ, ಅಂದರೆ 2500ದಿಂದ ಸ್ಟಾರ್ಟ್ ಆಗುತ್ತೆ. ಬೇಕಾದ್ರೆ ಲ್ಯಾಕ್ ವೈಸ್ ವರ್ಗೂ ಇದೆ. ಮಿನಿಮಮ್ ನಮ್ಮ ಹತ್ರ 10 ಪೀಸಸ್ ಹೋಲ್ಸೇಲ್. ಸಿಂಗಲ್ ಪೀಸ್ ಕೊಡಲ್ಲ, ಮಿನಿಮಮ್ 10 ಪೀಸ್ ತಗೊಳ್ಬೇಕು. 10 ಪೀಸ್ ಆರ್ಡರ್ ಮಾಡಬೇಕು. ಇಲ್ಲ ಆನ್ಲೈನ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ವಿಡಿಯೋ ಕಾಲ್ ಮಾಡಿ ನೀವು ತೋರಿಸ್ತೀರಾ ಸರ್? ಅದಕ್ಕೇನೋ ಕಂಡೀಷನ್ಸ್ ಇದೆಯಾ? ಏನು ಕಂಡೀಷನ್ ಇಲ್ಲ. ಆ ಥರ ಏನಂದ್ರೆ, ಫಾರ್ ಎಕ್ಸಾಂಪಲ್ ಯಾರಾದ್ರೂ ದೂರ ಬರಕ್ ಆಗ್ಲಿಲ್ಲ ಅಂದ್ರೆ ನಾವು ಲಿಸ್ಟ್ ಕಳಿಸ್ತೀವಿ ಅವ್ರಿಗೆ. ಅವರು ಸೆಲೆಕ್ಟ್ ಮಾಡಬೇಕು. 10 ಪೀಸಸ್ ಸೆಲೆಕ್ಟ್ ಮಾಡಿದ್ರೆ ನಾವು ಓಪನ್ ಮಾಡ್ತೀವಿ. ಹೆಂಗ್ ಓಪನ್ ಮಾಡ್ತೀವಿ ಅಂದ್ರೆ ಅವರು 10,000 ಅಡ್ವಾನ್ಸ್ ಆಗಬೇಕು. ಫಸ್ಟ್ 10,000 ಅಡ್ವಾನ್ಸ್ ಆಗಿದ್ರೆ ನಾವು ವಿಡಿಯೋ ಕಾಲ್ನಲ್ಲಿ ಓಪನ್ ಮಾಡ್ತೀವಿ. ಎಷ್ಟು ಬಿಲ್ ಬರುತ್ತೆ ನಾವು ತೋರಿಸ್ತೀವಿ ಓಪನ್ ಮಾಡಿ ಅವ್ರಿಗೆ. ಹೆಂಗ್ ಬರುತ್ತೆ ಕಂಡೀಷನ್, ಯಾವ ತರ ಬರುತ್ತೆ ಕಂಡೀಷನ್ ಆದ್ಮೇಲೆ ಅವ್ರದ್ದು ಬಿಲ್ ಎಷ್ಟಾಗುತ್ತೆ ಆಫ್ಟರ್ ಸ್ಟಾಕ್ಸ್ ಓಪನ್ ಮಾಡಿ ಅವ್ರ ರಿಮೈನಿಂಗ್ ಅಮೌಂಟ್ ಹಾಕಿದ್ರೆ ನಾವು ಅವ್ರಿಗೆ ಕೊರಿಯರ್ನಲ್ಲಿ ಡಿಸ್ಪ್ಯಾಚ್ ಮಾಡ್ತೀವಿ. ಕೊರಿಯರ್ ಪ್ರೊಫೆಷನಲ್ ಕೊರಿಯರ್ಸ್ ವಿದಿನ್ 2 days ನಲ್ಲಿ ಸಿಗ್ಬಿಡುತ್ತೆ ಅವ್ರಿಗೆ. ಓಕೆ, ಅಂದರೆ ನೀವು ಸ್ಟಾರ್ಟಿಂಗು 2500 ರುಪೀಸಿಂದ ಸ್ಟಾರ್ಟ್ ಆದರೆ 1 ಲಕ್ಷವರೆಗೂ ಸಿಗುತ್ತೆ. ಅಂದರೆ 10,000 ಮೊದಲು ಅಡ್ವಾನ್ಸ್ ಮಾಡಿದ್ರೆ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ನಿಮ್ಮ ಹತ್ರ ಸಿಗುತ್ತೆ. ಹೌದೌದು. ಯಾರಾದರೂ ಇನ್ ಕೇಸ್ ದೂರದಿಂದ ಬರಕ್ ಆಗ್ಲಿಲ್ಲ ಅಂದ್ರೆ ಸರಿ. ಅಂದರೆ ಸರ್ ಇದು ಒನ್ಸ್ ಓಪನ್ ಮಾಡಿದ್ರೆ ನೀವು ತಗೊಳ್ಬೇಕು ಮ್ಯಾಮ್. ಇದು ಕಂಡೀಷನ್ ಏನಂದ್ರೆ ನೋಡಿ, ಇದು ಪ್ಯಾಕ್ ಟು ಪ್ಯಾಕು ಆಸ್ ಇಟ್ ಇಸ್ ಕಂಡೀಷನ್ ನಾವು ಕೊಡ್ತಾ ಇರೋದು. ಕಂಡೀಷನ್ ನಮಗೂ ಕೂಡ ಗೊತ್ತಾಗಲ್ಲ, ಯಾಕಂದ್ರೆ ಇದು ಶಿಪ್ಪಿಂಗ್ ಎಲ್ಲ ಆಲ್ ಓವರ್ ಇಂಡಿಯಾ ಇಂದ ಬರುತ್ತೆ. ಬಲ್ಕ್ ನಲ್ಲಿ ನಾವು ತಗೊಳ್ತಾ ಇರೋದು, ನಾವು ಓಪನ್ ಮಾಡಲ್ಲ. ಆಸ್ ಇಟ್ ಇಸ್ ಕಂಡೀಷನ್ ಬಗ್ಗೆ ನಮಗೂ ಕೂಡ ಗೊತ್ತಲ್ಲ. ಯಾವ ಕಲರ್ ಇದೆ, ಎಷ್ಟು GB ಇದೆ ಅದೆಲ್ಲ ಗೊತ್ತಾಗಲ್ಲ. ಬಟ್ ನಾವು ಇಲ್ಲಿ ಡೈಲಿ ಓಪನ್ ಮಾಡ್ತೀವಿ ಸ್ಟಾಕ್ ಡೀಲರ್ಸ್ಗೆ. ಡೈಲಿ ಸ್ಟಾಕ್ ಬರುತ್ತೆ, ಡೈಲಿ ಓಪನ್ ಮಾಡ್ತೀವಿ ಸ್ಟಾಕ್ ಡೀಲರ್ಸ್ಗೆ. ಆ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು 80-85% ನಿಮಗೆ ಸ್ಟಾಕ್ ಚೆನ್ನಾಗಿ ಬರುತ್ತೆ. 10-20% ನಿಮ್ದು ರಿಸ್ಕ್ ಇರುತ್ತೆ. ಅದು ಏನು ರಿಸ್ಕ್ ಅಂದ್ರೆ ಅದರಲ್ಲಿ ಜಾಸ್ತಿ ಬರಲ್ಲ. ರಿಸ್ಕ್ ಸ್ವಲ್ಪ ಇರುತ್ತೆ. ಕಾಪಿ ಡಿಸ್ಪ್ಲೇ ಬರುತ್ತೆ, ಡಿಸ್ಪ್ಲೇ ಬ್ರೋಕನ್ ಬರುತ್ತೆ. ಆ ಥರ 10-20% ರಿಸ್ಕ್ ಇರುತ್ತೆ. ಬಟ್ 80-85% ನಿಮಗೆ ಮಾಡೆಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ. 100%. ಓಕೆ ಸರ್, ಒಂದು ಹಾಗಿದ್ರೆ ನೋಡೋಣ ಸರ್, ಒಂದು ಯಾವುದಾದ್ರು. ಓಕೆ ಮೇಡಮ್, ನೋಡೋಣ. ಇದು ನೋಡಿ, ನಾನು ಇದು ರೆಡ್ಮಿ ನೋಟ್ 7 Pro ಇದು. ಓಕೆ, ಇದು 464 GB. ಹಾಂ, ಎಲ್ಲ ಅಮೆಝಾನ್ ಇಂದನೇ ನೀವು ಬಲ್ಕ್ ನಲ್ಲಿ ತಗೊಳ್ತಾ ಇರೋದು. ಅಂದರೆ ಟ್ರಸ್ಟೆಡ್. ಹೌದು, ಟ್ರಸ್ಟ್ ಇರೋದಕ್ಕೆ ಕಂಪನಿಯಿಂದ ತರಿಸ್ಕೊಳ್ತಾ ಇರೋದು. ನೋಡಿ ಕಂಡೀಷನ್. ನೈಸ್. ಓ, ಚೆನ್ನಾಗಿದೆ. ಡೆಡ್ ಕಂಡೀಷನ್ ಬರಲ್ಲ ನಮ್ಮ ಹತ್ರ. ಫೋನ್ಸ್ ಎಲ್ಲ ಒಳಗಡೆ ಇರ್ತಾರಲ್ಲ, ಸ್ವಲ್ಪ ಆನ್ ಆಫ್ ಇರುತ್ತೆ. ನಾವು ಆನ್ ಮಾಡಿ ತೋರಿಸ್ತೀವಿ ಡೀಲರ್ಸ್ಗೆ. 48 MP ನೋಟ್ 7 Pro ರೆಡ್ಮಿ. ಇದೆಲ್ಲ ಹೊರಗಡೆ ತಗೊಳ್ತೀನಿ ಅಂದ್ರೆ ತುಂಬಾನೇ ಕಾಸ್ಟ್. ಹೌದು. ಎಷ್ಟಾಗುತ್ತೆ ಸರ್ ಇದು? ಇದು 4300 ಇದು. 300. ಓ, ಕಮ್ಮಿನೇ ಸಿಗ್ತಾ ಇದೆ ನಿಮಗೆ. ಪರವಾಗಿಲ್ಲ. ಇದು
ಲೋಕಲಲ್ಲಿ ಯಾರು ಶಾಪ್ಸ್ ಇಟ್ಟಿರ್ತೀರಾ ಅವರೆಲ್ಲ ಬಂದು ಇಲ್ಲಿ ಆರಾಮಾಗಿ ಗ್ರ್ಯಾಬ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಗ್ರ್ಯಾಬ್ ಅಂದರೆ ಏನು ಗೊತ್ತಾ, ನೀವು ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಆರಾಮಾಗಿ ಸೇಲ್ ಮಾಡ್ಬೋದು. ನಿಮಗೆ ಇವ್ರು ಸ್ವಲ್ಪ ಮಾರ್ಜಿನ್ ಇಟ್ಟು ಕೊಡ್ತಾರೆ, ನೀವು ತುಂಬಾ ಜಾಸ್ತಿ ಮಾರ್ಜಿನ್ ಇಟ್ಟನ್ನೇ ಸೇಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಫೋನ್ಸು. ಕಂಡೀಷನ್ಸ್ ಎಲ್ಲ ನಾವು ಚೆಕ್ ಮಾಡಿದ್ವಿಲ್ಲ, ಯಾಕಂದರೆ ನಾವು ಅವರು ಟ್ರಸ್ಟೆಡ್ ಕಂಪ್ನಿಯಿಂದನೇ ತರಿಸ್ತಿದ್ದಾರೆ. ನಾವು ಅದನ್ನು ನಿಮಗೆ ಒಂದು ಟ್ರಸ್ಟಲ್ಲಿ ಒಂದು ನಂಬಿಕೆಯಿಂದನೇ ಹೇಳಬೇಕಲ್ಲ. ಸೊ ನಾವು ಚೆಕ್ ಮಾಡಿದಾಗ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಅವರು ಹೇಳೋದೊಂದು ಒಂದು 100%ಅಲ್ಲಿ ಒಂದು ನೆಗೆಟಿವ್ ಅನ್ನೋದು ಇದೇ ಇರುತ್ತೆ. ಬಟ್ ಅದೆಲ್ಲ ಕಾಮನಾಗಿ ಬಂದೇ ಬರುತ್ತೆ. ಹೊಸ ಫೋನ್ ತೊಗೊಂಡ್ರೂ ಬಂದೇ ಬರುತ್ತೆ. ಅದರಲ್ಲಿ ಇವರು ಈ ಥರ ಕೊಡ್ತಿದ್ದಾರೆ ಅಂತಂದರೆ ಸೀರಿಯಸ್ಲಿ ಚೆನ್ನಾಗಿದೆ. ಆನಂತರ ನೀವು ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಂದ್ರೆ ಇಲ್ಲಿ ಬಂದು ಆರಾಮಾಗಿ ತೊಗೊಂಡೋಗಿ ಗಿಫ್ಟ್ ಮಾಡಿಬಿಡಿ, ಖುಷಿ ಪಟ್ಬಿಡ್ತಾರೆ. ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು. ನಮ್ಮ ಫ್ಯಾಮಿಲಿನೇ ಯಾರಾದರೂ ಒಂದು ಗಿಫ್ಟ್ ಮಾಡಬೇಕಂತ ಅಂದರೆ ತೊಗೊಂಡೋಗಿ ಕೊಡ್ತೀನಿ ಅಂದರೆ ಮಿನಿಮಮ್ ಒಂದು 8,000 ಇಲ್ಲ 7,000ಇಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ಐ ಥಿಂಕ್. ಬಟ್ ಇಲ್ಲಿ ನಿಮಗೆ ದೊಡ್ಡ ಫೋನು ಅಂದರೆ ಪ್ರೋ ಮ್ಯಾಕ್ಸು ಆ ಥರ ರೆಡ್ಮಿ ಅದು ಇದೆಲ್ಲ ಸಿಗ್ತಾಯಿದೆ, ನಿಮಗೆ ಐಫೋನ್ ಎಲ್ಲ ಸಿಗ್ತಾಯಿದೆ. ಎಷ್ಟು ಖುಷಿ ಆಗತ್ತೆ ಅಲ್ವಾ, ಆರಾಮಾಗಿ ತೊಗೋಬೋದು. ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ನಾವು ನೋಡಿದ್ದು ಪ್ರಕಾರ. ಬೇರೆ ಏನಾದರೂ ಕಂಡೀಷನ್ಸ್ ಇದೆಯಾ ಸರ್ ನಿಮ್ಮಲ್ಲಿ? ಕ್ಯಾಶ್ ಆನ್ ಡೆಲಿವರಿ ಇಲ್ಲ? ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಮೇಡಮ್. ಓಕೆ, ಕ್ಯಾಶ್ ಆನ್ ಡೆಲಿವರಿ ಇದ್ರೆ ಯಾರಾದರೂ ಇನ್ ಕೇಸ್ ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾರಾದರೂ ಅಂಗಡಿ ಇಟ್ಟವರು ಹೊಸ ಬಿಸ್ನೆಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಈ ಥರ ನಮ್ದೆಲ್ಲ ಹೋಲ್ಸೇಲ್ ಪ್ರೈಸಿಂಗ್ ಇದು. ಯಾರಾದರೂ ಹೊಸ ಬಿಸ್ನೆಸ್ಸು ಇಲ್ಲಾಂದರೆ ಆಲ್ರೆಡಿ ಯಾರಾದರೂ ಹೋಲ್ಸೇಲ್ ಇದು ಮಾಡ್ತಾರೆ ಅವ್ರಿಗೆ ತೊಗೊಂಡೋಗಿದ್ರೆ ಒಳ್ಳೆ ಲಾಭ ಸಿಗುತ್ತೆ. ನಮ್ಮ ಹತ್ರ ಲಾಭ ಸಿಗುತ್ತೆ. ಒಂಥರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಬಿಸ್ನೆಸ್ಸು. ಆರಾಮಾಗಿ ಮಾಡ್ಬೋದು ನೀವು ತೊಗೊಂಡೋಗಿ. ಒಂದ್ಸರಿ ಬನ್ನಿ, ಈ ಶಾಪ್ನ ವಿಸಿಟ್ ಮಾಡಿ, ನೋಡಿ, ತೊಗೊಳ್ಳಿ, ಆರಾಮಾಗಿ ಹೋಗಿ. ಓಕೆನಾ? ಪ್ರೈಸಸ್ಸಲ್ಲಿ ಕಮ್ಮಿ ಕೇಳೋಂಗಿಲ್ಲ, ಯಾಕಂದರೆ ಅದು ಫಿಕ್ಸ್ ಆಗಿರುತ್ತೆ. ಯಾಕಂದರೆ ಮಾರ್ಜಿನ್ ಸ್ವಲ್ಪನೇ ಇಟ್ಟಿರ್ತಾರೆ ಅವರು. ಆನಂತರ ಏನೋ ಇದು ಓಪನ್ ಮಾಡಿ ಆಮೇಲೆ ತೊಗೊಳ್ತೀವಿ ಅನ್ನೋದೇನಿಲ್ಲ. ಚಾಯ್ಸ್ ಮಾಡಿ ಅವರು ಆ್ಯಂಡ್ರಾಯ್ಡ್ ಬೇಕಂದರೆ ಆ್ಯಂಡ್ರಾಯ್ಡು ಮತ್ತು ಐಫೋನ್ ಬೇಕಂದರೆ ಐಫೋನು ಈ ಥರ ಎಲ್ಲ ಇರುತ್ತೆ. ಸೊ ಅವರು ತೋರಿಸ್ತಾರೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿನಿಮಮ್ 10 ಪೀಸ್ ತೊಗೊಳ್ಳಿ, ಆರಾಮಾಗಿ ಸೇಲ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸ್ಟಾಕ್ ಬರ್ತಾ ಇರುತ್ತೆ, ಸ್ಟಾಕ್ ಮತ್ತೆ ಖಾಲಿ ಆಗ್ತಾ ಇರುತ್ತೆ. ನಮ್ಗೆ ಇದೇ ಬೇಕು, ಇದೇ ಥರ ಬೇಕು ಅಂದರೆ ದಯವಿಟ್ಟು ಕೇಳಬೇಡಿ, ಸಿಗೋದಿಲ್ಲ. ಸ್ಕ್ರೀನ್ ಮೇಲೆ ನಂಬರ್ ಸರ್ದು ಹಾಕಿರ್ತೀನಿ. 2 ನಂಬರ್ ಅಥವಾ 1 ನಂಬರ್ ಅಂತೂ ಖಂಡಿತವಾಗೂ ಇದ್ದೇ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ದಯವಿಟ್ಟು ಸರ್ಗೆ ಕಾಲ್ ಮಾಡಿ ಅವ್ರ ಹತ್ರ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ವಾಟ್ಸಪ್ಪಲ್ಲಿ ಏನಾದರೂ ನಿಮಗೆ ಕಸ್ಟಮರ್ಸು ಸರ್ ಕೇಳ್ತಾರೆ, ಸ್ಟಾಕಲ್ಲಿ ಇದೆಯಾ ಸರ್, ಹೇಗಿದೆ ತೋರಿಸಿ. ವಾಟ್ಸಪ್ನಲ್ಲಿ ಕೇಳಿದರೆ ನಾವು ಅವ್ರಿಗೆ ಪ್ರೈಸ್ ಲಿಸ್ಟ್ ಕಳಿಸ್ತೀವಿ. PDF ಪ್ರೈಸ್ ಲಿಸ್ಟ್ ಇರುತ್ತೆ ನಮ್ಮದು. ಪ್ರೈಸ್ ಲಿಸ್ಟ್ ಕರ್ತೀವಿ, ಆ ಪ್ರೈಸ್ನಲ್ಲಿ ಅವ್ರು ನೋಡ್ಬೋದು. ಪ್ರೈಸಸ್ ಎಲ್ಲ ನಮ್ದು ಇರುತ್ತೆ, ವಿತ್ ಮಾಡೆಲ್ಸ್ ಎಲ್ಲ ಮೆನ್ಷನ್ ಆಗಿ ಇರುತ್ತೆ. ಅವ್ರು ನೋಡಿ ಯಾವ್ದು ಮಾಡೆಲ್ಸ್ ಬೇಕು ಎಲ್ಲ ಸೆಲೆಕ್ಟ್ ಮಾಡಿ ನಮ್ಗೆ ಕಳಿಸಿದ್ರೆ ನಾವು ಇದು ಮಾಡ್ತೀವಿ ಅವ್ರಿಗೆ. ಹೌದು, ವಾಟ್ಸಪ್ಪಲ್ಲಿ PDF ಎಲ್ಲ ಕಳಿಸ್ತೀವಿ. ವಿತ್ ಪ್ರೈಸಸ್ ವಿತ್ ಮಾಡೆಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಎಲ್ಲ ಬರುತ್ತೆ. ಸ್ಟಾಕ್ ಯಾವುದು ಬರುತ್ತೆ, ಯಾವುದು ಹೋಗುತ್ತೆ ಎಲ್ಲ ನಿಮಗೆ ಡೈಲಿ ಸ್ಟಾಕ್ಸ್ ಆ್ಯಡ್ ಆಗಿರುತ್ತೆ. ನಮ್ಮ ಲಿಸ್ಟ್ನಲ್ಲಿ ಡೈಲಿ ಆ್ಯಡ್ ಆಗಿರುತ್ತೆ ಸ್ಟಾಕ್. ನಾವು ಆ ಥರ ಅವ್ರಿಗೆ ಕಳಿಸ್ಬಿಡ್ತೀವಿ ವಿತ್ ಪ್ರೈಸಸ್ ವಿತ್ ಮಾಡೆಲ್ಸ್. ಯಾವುದು ಸ್ಟಾಕ್ಸ್ ಇರೋದಿಲ್ಲ ನಾನು ಹೇಳಿದಾಗ, ಮೂವ್ ಆಗ್ತಾನೆ ಇರುತ್ತೆ. ಸ್ಟಾಕ್ ಹೋಗಿರುತ್ತೆ, ಸ್ಟಾಕ್ ಬರ್ತಾನೆ ಆ ಥರ. ಹೋಲ್ಸೇಲ್ ಮೀನ್ಸ್ ಹೋಗಿರುತ್ತೆ, ಬರ್ತಾನೆ ಇರುತ್ತೆ. ವಿತ್ ಪ್ರೈಸಸ್ ವಿತ್ ಮಾಡೆಲ್ಸ್ ನಮಗೆ ವಾಟ್ಸಪ್ನಲ್ಲಿ PDF ಕಳಿಸ್ತೀವಿ ಪ್ರೈಸ್ ಲಿಸ್ಟ್. ಸರಿ ಸರ್, ಹೆಚ್ಚಿನ ಮಾಹಿತಿಗೆ ಸರ್ ನಂಬರ್ನ ಹಾಕಿರ್ತೀನಿ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಾಟ್ಸಪ್ ಮಾಡೋಂಗಿದ್ರೆ ವಾಟ್ಸಪ್ ಸಹ ಮಾಡ್ಬೋದು, ವಿಡಿಯೋ ಕಾಲ್ ಫೆಸಿಲಿಟಿನೂ ಇರುತ್ತೆ. ಆದರೆ ಮಿನಿಮಮ್ಮು ನಾನು ಹೀಗೆ ಹೇಳ್ತಿದ್ದೀನಿ, ದಯವಿಟ್ಟು ಬಾರ್ಗೇನ್ ಮಾಡಬೇಡಿ. ಮಿನಿಮಮ್ 10,000 ಸರ್ ಅಕೌಂಟ್ ಹಾಕಿದ್ರೆ ಅನಂತರ ಮಾಡೆಲ್ಸ್ ಕೇಳ್ತಾರೆ ಕಸ್ಟಮರ್ಸ್ ಅಂತ ಇಟ್ಕೊಳ್ಳಿ. ನಾನೇ ಒಬ್ಳು ಕಸ್ಟಮರ್, ಇವಾಗ ನಾನು ಕೇಳ್ತೀನಿ. ಆ ಮಾಡೆಲ್ಸ್ ಪ್ರಕಾರ ಒಂದು 10 ಮೊಬೈಲ್ಸ್ ಎತ್ತಿಟ್ಟಿರ್ತಾರೆ. ಸೊ ಅದ್ರ ಪ್ರಕಾರನೇ ಅವರು ಓಪನ್ ಮಾಡಿ ತೋರಿಸ್ತಾರೆ. ಸೊ ಅದನ್ನೇ ಕಳಿಸ್ಕೊಡ್ತಾರೆ, ನೀವು ನೋಡ್ಬಿಟ್ಟು ತೊಗೋಬೋದು. ಓಕೆನಾ? ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಬಿಸ್ನೆಸ್ ಚೆನ್ನಾಗಾಗಲಿ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ಎಲ್ರಿಗೂ. ನನ್ನ ಚಾನಲ್ನಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಆಲ್ ಅಂತ ಕೊಟ್ಟರೆ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹೀಗೆ ಹೆಚ್ಚು ಇನ್ಫಾರ್ಮೇಷನ್ಸ್ ಬ್ಲಾಗ್ನ ಹಾಕ್ತಾ ಹೋಗ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.